ಸ್ನೇಹಿತರೆ ನಮಸ್ಕಾರ. SR ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಕರ್ನಾಟಕವನ್ನು ಫ್ರಾಂಚೈಸಿ ತೆಗೆದುಕೊಳ್ಳಲು ಇಚ್ಛಿಸಿದ್ದರೆ ಈಗಾಗಲೇ 16/2/2026ಕ್ಕೆ ಅರ್ಜಿಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಕೊನೆಯ ದಿನಾಂಕ ಎಲ್ಲಿವರೆಗಿರುತ್ತೆ, ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು, ಯಾವ ಒಂದು ವೆಬ್ಸೈಟಲ್ಲಿ ಸಲ್ಲಿಸಬೇಕು, ಸಂಪೂರ್ಣವಾದ ಮಾಹಿತಿ ಒಂದು ವಿಡಿಯೋದಲ್ಲಿದೆ ಅಂತ ಹೇಳ್ತಾ ಸ್ನೇಹಿತರೆ, ನೀವೇನಾದರೂ ನಮ್ಮ SR ಯೂಟ್ಯೂಬ್ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಸಾಕು. ಈ ರೀತಿ ವಿಡಿಯೋಗಳು ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಕರ್ನಾಟಕ ಒಂದು ಸೇವಾ ಕೇಂದ್ರದ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಹಾಗಿದ್ರೆ ಸ್ನೇಹಿತರೆ, ಫ್ರಾಂಚೈಸಿಗಳು ಬೇಕಾಗಿದೆ ಈಗಾಗಲೇ ಆರ್ಟಿಕಲ್ ನ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ರಾಜ್ಯಾದ್ಯಂತ 5 ನಗರ ಪಾಲಿಕೆ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆಗಳ ವ್ಯಾಪ್ತಿಯಲ್ಲಿ ಬರುವಂತ ಒಂದೇ ಸೂರಿನಡಿ ಎಲ್ಲಾ ರೀತಿಯ ನಾಗರಿಕ ಸೇವಾ ಪೂರೈಸಲು ಕರ್ನಾಟಕ ಒಂದು ಸೇವಾ ಕೇಂದ್ರಗಳನ್ನು ಫ್ರಾಂಚೈಸಿಯನ್ನು ತೆರೆಯಲು ಫ್ರಾಂಚೈಸಿ ಆಧಾರಗಳ ಮೇಲೆ ತೆರೆಯಲು ಆಸಕ್ತರಿಂದ ಅರ್ಜಿಗಳನ್ನ ಈಗ ಆಹ್ವಾನ ಮಾಡಲಾಗಿದೆ. ಹಾಗಿದ್ರೆ ಈಗಾಗಲೇ 16/2/2026 ಬೆಳಿಗ್ಗೆ 8ರಿಂದ ಅರ್ಜಿಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಕೊನೆಯ ದಿನಾಂಕ 2/3/2026 ರಾತ್ರಿ 8 ಗಂಟೆಗೆ ಅರ್ಜಿಗಳು ಸಲ್ಲಿಕೆ ಕ್ಲೋಸ್ ಆಗಲಿದೆ ಅಂತ ಹೇಳ್ಬೋದು. ಅದರ ಒಳಗಡೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗಿದ್ರೆ ಹೆಚ್ಚಿನ ವಿವರಗಳಾಗಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ, ನೀವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು. ಅದೇ ರೀತಿ ಫ್ರಾಂಚೈಸಿ ಟರ್ಮ್ ಆ್ಯಂಡ್ ಕಂಡೀಷನ್ಗಳು ಕೂಡ ಇರುತ್ತೆ, ಸೊ ಅದು ಕೂಡ ಸರಿಯಾಗಿ ಓದ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಲ್ಯಾಂಡ್ ಲೈನ್ ನಂಬರ್ ಕೂಡ ಕೊಟ್ಟಿರುತ್ತೆ, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಂತರ ನೀವೇನಾದರೂ ಇಮೇಲ್ ID ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಇಮೇಲ್ ID ಕೂಡ ಇರುತ್ತೆ. ಸ್ನೇಹಿತರೆ, ಈ ಒಂದು ಅರ್ಜಿಗಳನ್ನು ನೀವು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ. ಯಾವುದೇ ರೀತಿ ನೀವು ಬೇರೆ ಒಂದು ರೂಪದಲ್ಲಿ ಅರ್ಜಿಗಳನ್ನು ಸಲ್ಲಿಸಿದರೆ ಅದನ್ನು ಯಾವುದೇ ರೀತಿ ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.